ಮೊನ್ನೆನೂ ಬಂದು ಭೇಟಿ ಎಲ್ಲ ಹೋಗಿದ್ದು. ನಮ್ಮ ಉಪಮುಖ್ಯಮಂತ್ರಿಗಳು ಕೂಡ ಅವರು ಊರಿನಲ್ಲಿರಲಿಲ್ಲ, ಅದಕ್ಕೋಸ್ಕರ ಬೇರೆ ಬೇರೆ ಕಾರ್ಯಕ್ರಮಗಳು ಬರೋಕ್ಕಾಗಿರಲಿಲ್ಲ. ಅದರಿಂದ ಇವತ್ತು ಬರ್ತೀನಿ ಅಂತ ಹೇಳಿದರು. ಅದಕ್ಕೆ ಅವ್ರ ಜೊತೆಲಿ ಬಂದು ಭೇಟಿ ಮಾಡಿ ಏನು ಒಂದು ಕೆಲವು ಕುಟುಂಬಕ್ಕೆ ಸಹಾಯ ಮಾಡುವಂಥ ಕೆಲಸವನ್ನು ಕೂಡ ಮಾಡೋಗಿದ್ದೀವಿ. ಮತ್ತು ಮುಂದೆನೂ ಕೂಡ ಅವ್ರ ಜೊತೆ ಇರ್ತೀವಿ ಅಂತಲೂ ಕೂಡ ನಾನು ಅವ್ರ ಜೊತೆ ಮಾತನಾಡಿದ್ದೀನಿ. ಏನು ನಮ್ಮ ಕಡೆಯಿಂದ ಏನು ಸಹಕಾರ ಕೊಡೋಕ್ಕಾಗುತ್ತೆ ಖಂಡಿತವಾಗಿಯೂ ಅದನ್ನು ನಾವು ಮಾಡ್ತೀವಿ ಅಂತ ಕೂಡ ಹೇಳೋದಕ್ಕೆ ನಾನು ಬಂದಿದ್ದೆ. ಸರ್, ಈಗ ಸಿಎಂ ವಿಚಾರವಾಗಿ ಸರ್ ಈ ಜನಪ್ರತಿನಿಧಿ ಕೋರ್ಟಿಗೆ ಆದೇಶ ಆಗಿದೆ. ಮೈಸೂರು ಲೋಕಾಯುಕ್ತ ನೋಡಿ, ತನಿಖೆ ಆಗಲಿ. ತನಿಖೆ ಮೋಡ ಕೇಸಲ್ಲಿ ತನಿಖೆ ಆಗೋದ್ರಲ್ಲಿ ನಮ್ದು ಯಾವುದೇ ರೀತಿಯ ಅದರ ಬಗ್ಗೆ ಭಿನ್ನಾಭಿಪ್ರಾಯ ಇಲ್ಲ. ತನಿಖೆ ಆಗಲಿ. ಮುಖ್ಯಮಂತ್ರಿಯವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ, ತನಿಖೆ ಬಗ್ಗೆ ನಮ್ದು ಯಾವುದೇ ರೀತಿಯ ಅದಕ್ಕೆ ಅಡಚಣೆ ಇರೋದಿಲ್ಲ. ಅದು ಲೋಕಾಯುಕ್ತ ಅವರು ತನಿಖೆಯನ್ನು ಮಾಡಲಿ, ತನಿಖೆಯ ವರದಿಯವರು ಅವರು ಒಪ್ಪಿಸಲಿ. ಅದ್ರ ಬಗ್ಗೆ ನಮ್ದು ಯಾವುದೇ ಭಯ ಭೀತಿ ಇಲ್ಲ. ಯಾಕಂದರೆ ಮುಖ್ಯಮಂತ್ರಿ ಅವರು ಯಾವುದೇ ರೀತಿ ಅಧಿಕಾರದ ದುರುಪಯೋಗ ಮಾಡಿಲ್ಲ. ಪ್ರತಿಭಟನೆ ಅವ್ರು ವಿರೋಧ ಪಕ್ಷ ಅವ್ರು ಮಾಡ್ತಾರೆ, ನಾನು ಮಾಡಬಾರ್ದು ಅಂತ ನಾನು ಹೇಳೋದಿಲ್ಲ. ಆದರೆ ಇಲ್ಲಿ ಈ ವಿಚಾರದಲ್ಲಿ ಮುಖ್ಯಮಂತ್ರಿಯವರು ತಮ್ಮ ಅಧಿಕಾರದ ದುರುಪಯೋಗ ಎಲ್ಲೂ ಕೂಡ ಮಾಡಿಲ್ಲ. ಯಾವುದೇ ರೀತಿಯ ಅವರು ಅದಕ್ಕೆ ಹಸ್ತಕ್ಷೇಪ ಅವ್ರದ್ದೇನಿಲ್ಲ. ಅದರಿಂದ ಯಾವುದೇ ತನಿಖೆಗೂ ಸಿದ್ಧ ಅಂತ ಮುಖ್ಯಮಂತ್ರಿಯವರು ಮನಸ್ಸಲ್ಲೂ ಇರುವಂಥದ್ದೇ. ಆದ್ದರಿಂದ ಅದು ತನಿಖೆ ಆಗಲಿ. ತನಿಖೆನ ಸ್ವಾಗತ ಮಾಡ್ತೀನಿ ನಾನು. ಯಾವುದು ಎಲ್ಲ ನಾವೆಲ್ಲ ಸರ್ವೇ ಸಾಮಾನ್ಯ ಎಲ್ಲವನ್ನು ಕೂಡ ನಾವು ಟೆಸ್ಟ್ ಮಾಡಿಸ್ತಾನೆ ಇರ್ತೀವಿ. ಯಾವುದ್ಯಾವುದಿದೆ ಐಟಮ್ಗಳು ನಾವು ಅವ್ರಿಗೆ ಹೇಳಿದ್ದೀವಿ. ಫುಡ್ ಡಿಪಾರ್ಟ್ಮೆಂಟ್ ಅವ್ರಿಗೆ, ನಮ್ಮ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಅವ್ರಿಗೆ ನೀವು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತೀವಿ. ಬೇರೆ ಬೇರೆ ಪದಾರ್ಥಗಳು ಪರಿಶೀಲನೆ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಅದರಿಂದ ಅದು ಖಂಡಿತ ಎಲ್ಲವನ್ನು ಕೂಡ ಮಾಡಿ ಎಲ್ಲೆಲ್ಲಿ ಏನೇನು ಮಾಡಬೇಕು ಎಲ್ಲವನ್ನೂ ಮಾಡಿಸೋಕ್ಕಾಗಲ್ಲ. ಯಾವುದ್ಯಾವ್ದು ಮಾಡಿಸ್ಬೇಕು ಅಂತ ನಮಗೆ ಸಂಶಯ ಇರೋದು ಕಡೆ ಎಲ್ಲೆಲ್ಲಿದೆ ಅದನ್ನೆಲ್ಲ ಅವರು ಮಾಡ್ತಾರೆ. ಈಗ ಹಿಂದೆ ನಾವು ಬೇರೆ ಬೇರೆ ಎಲ್ಲ ನಾವು ತನಿಖೆ ಮಾಡಿದ್ವಲ್ಲ, ಕೇಕ್ಗಳಿರ್ಬೋದು, ಕ್ಯಾಂಡಿ ಇರ್ಬೋದು, ಎಲ್ಲ ಮಾಡಿದ್ದೀವಿ. ಅದೇ ಪ್ರಕಾರ ಎಲ್ಲಿ ನಮ್ಗೆ ಅನುಮಾನ ಇದೆ ಅಥವಾ ಅವ್ರ ಮಾಹಿತಿ ಇರ್ತದೆ ಇಂಥ ಪದಾರ್ಥಗಳಲ್ಲಿ ಹೆಚ್ಚು ಅದರಲ್ಲಿ ಕಲಬೆರಕೆ ಆಗ್ತಾ ಉಂಟು ಅಥವಾ ಈ ಥರ ಎಲ್ಲ ಬೇರೆ ಬೇರೆ ಥರ ಪದಾರ್ಥಗಳು ಉಪಯೋಗಿಸ್ತಾ ಇರ್ತಕ್ಕಂಥದ್ದು ಇದೆ ಅಂತ ಅವ್ರ ಸಂಶಯದ ಮೇಲೆ ಅವರೆಲ್ಲ ಕಡೆ ತನಿಖೆ ಮಾಡ್ತಾರೆ. ಪ್ರಮುಖವಾಗಿ ಕೆಲವು ಸ್ವೀಟ್ ಅಂಗಡಿಗಳು ಫೇಮಸ್ ಇದೆ, ನಾನು ಇಂಥದ್ದಂತ ಹೇಳೋಕೆ ಹೋಗೋದಿಲ್ಲ. ಅದು ಅವರು ಇಲಾಖೆ ಡಿಪಾರ್ಟ್ಮೆಂಟ್ ಅವರು ಅಧಿಕಾರಿಗಳು ಮಾಡ್ತಾರೆ. ಗೊತ್ತಿಲ್ಲ, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನೋಡಿ ಅದು ಏನಾಗ್ತದೆ ಅದಕ್ಕೆಲ್ಲ ಒಂದು ಸಮಿತಿ ಇರ್ತದೆ, ಅದು ತನಿಖೆ ಆಗಬೇಕು. ಯಾಕಂದರೆ ನಮಗೆ ಒಂದು ಕಡೆ ಈ ಥರ ತಪ್ಪಾದರೆ ಅದು ಶಿಕ್ಷೆ ಆಗಬೇಕು. ಆದರೆ ಅದರಲ್ಲಿ ಏನಾದರೂ ಸಹಜವಾದಂಥ ಏನಾದರೂ ಅವರು ಕೆಲಸ ನಿರ್ವಹಣೆ ಮಾಡೋ ಸಂದರ್ಭದಲ್ಲಿ ಏನಾದರೂ ತಪ್ಪಾದರೆ ಅದು ನಾವು ಎಲ್ಲವನ್ನು ಕೂಡ ತಪ್ಪಂತ ನಾವು ಪರಿಗಣಿಸೋಕ್ಕಾಗೋದಿಲ್ಲ. ಅದು ವೈದ್ಯಕೀಯ ತಜ್ಞರು ಅದನ್ನು ತನಿಖೆ ಮಾಡಿ ಹೇಳುವಂಥದ್ದು ಭಾಳ ಮುಖ್ಯ. ಯಾಕಂದರೆ ಒಂದು ಕಡೆ ವೈದ್ಯರಿಗೆ ನಾವು ರಕ್ಷಣೆ ಕೊಡಬೇಕು ಅಂತ ಹೇಳ್ತೀವಿ, ಇನ್ನೊಂದು ಕಡೆ ಈ ಥರ ಪ್ರಕರಣಗಳಾದಾಗ ನಾವು ಏಕಾಏಕಿ ನಾವೇ ತೀರ್ಮಾನಕ್ಕೆ ಬಂದು ಅವ್ರ ಮೇಲೆ ನಾವು ಕ್ರಮ ತೊಗೊಳಕ್ಕಾಗೋದಿಲ್ಲ. ಅದು ವೈದ್ಯಕೀಯವಾದ ತಜ್ಞರ ಮುಖಾಂತರ ಸಮೀಕ್ಷೆಯನ್ನು ಅಥವಾ ತನಿಖೆಯನ್ನು ಮಾಡಿಸಿ ನಂತರ ಏನು ಕ್ರಮ ತೊಗೊಳ್ಬೇಕು ಖಂಡಿತ ತೊಗೊಳ್ಳೋಣ. ಅದ್ರ ಬಗ್ಗೆ ಎರಡು ಮಾತಿಲ್ಲ.